शिवम। शिवम आपका जी? सुंदरम। सुंदरम। ಸ್ವಲ್ಪ ಹೊತ್ತು ಇವಾಗ ಇಲ್ಲಿ ರೆಸ್ಟ್ ತಗೊಳ್ತಾ ಇದ್ದೀವಿ. ಸೀದಾ ಮತ್ತೆ ಈ ಕಡೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಹಿಮಾಲಯದಲ್ಲಿ ಸನ್ರೈಸ್ ಅಂದರೆ ಅದು ನೀವು ನೋಡಬೇಕು. वो आप जाएंगे शाम को, शाम का हर 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 हौदा जोश हौदा जोश. ಸೊ ಕದಂಬಾಸ್ ನಮ್ಮ ಕೇದಾರ್ಕಾಂಟ್ನ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಿ. ಸೀದಾ ಹತ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಜೊತೆಲಿ ಜಾಯ್ನ್ ಆಗ್ತಿದ್ದಾರೆ ಸತ್ಯಂ ಮತ್ತೆ ನಮ್ಮ ಟ್ರೆಕ್ ಲೀಡ್ ಸುಂದರ್ ಜೈ आपका नाम ಗೋವಿಂದ್ ಜಿ. ಆಮೇಲೆ ಅಲ್ಲಿ ಲಾಸ್ಟ್ ಬರ್ತಿದ್ದಾರೆ ಜಿನೇಶ್ ಜಿ ಅಂತ. ಸೊ ಅವ್ರ ಹಿಂದೆ ಉಳ್ಕೊಂಡ್ಬಿಟ್ರು. ಸೊ ಸೀದಾ ನಾವು ಈ ರಸ್ತೆಯಲ್ಲಿ ಹೋಗ್ತಾ ಇದೀವಿ. ಸೂರ್ಯ ಹಂಗೆ ಡೈರೆಕ್ಟ್ ಆಗಿ ನಮ್ಮ ಮುಖದ ಮೇಲೆ ಬೀಳ್ತಾ ಇದೆ. ಹಂಗೆ ನಮ್ಮ ಜೊತೆ ಲೋಕಲ್ ಅವ್ರು ಕೂಡ ಸಿಕ್ಕಿದ್ರು. ಜಿ आपका नाम? शिवम। शिवम। शिवम आपका जी? सुंदरम। सुंदरम बहुत अच्छी नाम है. सत्यम शिवम सुंदरम. ಸ್ವಲ್ಪ ಹತ್ತ ತಕ್ಷಣ ಸ್ವಲ್ಪ ಟಯರ್ಡ್ ಆಗೋಯ್ತು. ಯಾಕಂದರೆ ಪೂರ್ತಿ ಕಲ್ಲುಗಳೇ ಇರೋದು. ಹುಷಾರಾಗಿ ಹೋಗ್ತಾ ಇದೀವಿ. ಕೈಯಲ್ಲಿ ಕೋಲ್ ಕೊಟ್ಟಿದ್ದಾರೆ ಇಟ್ಕೊಂಡು ಹೋಗೋಕ್ಕೆ. ಇವಾಗ ಸ್ವಲ್ಪ ಬಿಸಿಲಿದೆ. ವೆದರು ಸ್ವಲ್ಪ ಅಷ್ಟೊಂದು ತುಂಬ ತಣ್ಣಗಿಲ್ಲ. ಮೇಲೆ ಹೋಗ್ಮೇಲೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಹತ್ತೋವಾಗ ಜಾಸ್ತಿ ಏನು ಜಾಕೆಟ್ ಹಾಕೊಳ್ಬೇಡಿ ಅಂತ ಹೇಳಿದ್ರು. ಸ್ವಲ್ಪ ಹಾಫ್ ಜಾಕೆಟ್ ಹಾಕೊಂಡಿದ್ದೀನಿ. ವೆದರ್ಗೆ ಸೆಟ್ ಆಗ್ತಿದೆ. ನೋಡೋಣ ಮೇಲೆ ಹೋಗ್ತಾ ಹೋಗ್ತಾ ಯಾವ ಥರ ವೆದರ್ ಕಂಡೀಷನ್ ಸಿಗುತ್ತೆ ಅದೆಲ್ಲನೂ ಅಂತ. ಹತ್ಕೊಂಡು ಸೀದಾ ಒಂದಷ್ಟು ಮೇಲಕ್ಕೆ ಬಂದಿದ್ದೀವಿ. ಒಂದು 500 ಮೀಟ್ರ್ 1 ಕಿಲೋಮೀಟ್ರ್ ಮೇಲೆ ಬಂದಿರ್ಬೋದು ಅದಷ್ಟು ಅಂದ್ಕೊಳ್ತೀನಿ ನಾನು ಅನ್ನೋದು ಪಕ್ಕದಲ್ಲಿ. ಹತ್ಕೊಂಡು ಬಂದಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ಹಸುಗಳೆಲ್ಲ ಕಾಣಿಸ್ತು. ಲೋಕಲ್ ಅವರು ಪಾಡಿ ಜನ ಇರೋದಲ್ಲ ಅವರು ಇಲ್ಲಿ ಹಸುಗಳನ್ನ ಮೇಯಿಸ್ತಾ ಇದ್ದಾರೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಅಲ್ಲೊಂದು 2 ಮನೆಗಳಿದ್ದಾವೆ. ನಾವು ಎಷ್ಟು ಮೇಲೆ ಬಂದಿದ್ದೀವಿ ಅಂದ್ರೆ ನೋಡ್ಬೋದು ನೀವು. ಅಲ್ಲೊಂದು ಗ್ರಾಮ ಇದೆ ನೋಡಿ. ಆ ಗ್ರಾಮದ ಅಷ್ಟು ಇದರಲ್ಲಿಂದ ಕೆಳಗಡೆ ಮೇಲೆ ಹತ್ಕೊಂಡು ಬಂದಿದ್ದು ನಾವು. ಇವಾಗ ಸೀದಾ ಇಲ್ಲಿ ಬಂದಿದ್ದೀವಿ. ಎಲ್ರಿಗೂ ಸುಸ್ತಾಗೋಗಿದೆ. ಸೊ ಸ್ವಲ್ಪ ಹೊತ್ತು ಇವಾಗ ಇಲ್ಲಿ ರೆಸ್ಟ್ ತಗೊಳ್ತಾ ಇದ್ದೀವಿ. ಸೀದಾ ಮತ್ತೆ ಈ ಕಡೆ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಆ ಕಡೆ ನೋಡ್ಬೋದು ನೀವು. ಅಲ್ಲಿ ಮಂಜು ಬಿದ್ದಿದೆ ಬೆಟ್ಟದ ಮೇಲೆಲ್ಲನೂ. ಆ ಕಡೆ ಎಲ್ಲ ಬಿದ್ದಿದೆ. ಆ ಕಡೆ ಎಲ್ಲ ಬೀಳ್ತಿದೆ ಇವಾಗ. ಇನ್ನೇನು ಜಾನ್ವರಿ ಎಂಡಿಗೆ ಬಂದರೆ ಇಲ್ಲ ಡಿಸೆಂಬರ್ ಬಂದರೆ ಇಲ್ಲೆಲ್ಲ ಫುಲ್ ಸ್ನೋ ಇರುತ್ತೆ. ಆವಾಗ ಇಲ್ಲೂ ಕೂಡ ಫುಲ್ ಸ್ನೋ ಇರುತ್ತೆ. ಹತ್ತಕ್ಕೆ ತುಂಬ ಕಷ್ಟ ಇರುತ್ತೆ. ನಮ್ಮವರೆಲ್ಲ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಹಸುಗಳು ಹಂಗೆ ಮೇಲಕ್ಕೆ ಹೋಗ್ತಾ ಇದ್ದಾವೆ ಇಲ್ಲಿ. ಕದಂಬಾಸ್ ಸೊ ಹತ್ಕೊಂಡು ಹೋಗ್ತಾಯಿದ್ರಿ. ನಮಗೆ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ನೋಡ್ತಿದ್ರಲ್ಲ ಐಸ್ ಕಾಣಿಸ್ತಿದೆ. ಅದು ಸ್ನೋ ಅಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದು ಮಂಜಿನಿಂದ ಫಾರ್ಮ್ ಆಗಿರುವಂಥದ್ದು ಐಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲನೂ ಸೊ ದಾರಿಯಲ್ಲಿ ಇವಾಗಿಂದ ನಮಗೆ ಸ್ನೋ ಕಾಣಿಸ್ತಿದೆ ನೋಡಿ. ಇಲ್ಲೂ ಇದೆ. ಇನ್ನೂ ಹೋಗ್ತಾ ಹೋಗ್ತಾ ಸೊ ಈ ಥರ ಫುಲ್ ಸ್ನೋ ಕಾಣಿಸ್ತೀವಿ. ಫಸ್ಟ್ ಮೊದಲನೇ ಬಾರಿಗೆ ನಮಗೆ ಟ್ರೆಕ್ಕಿಂಗ್ ಇದರಲ್ಲಿ ಇಲ್ಲಿ ಈ ಒಂದು ಜಾಗದಲ್ಲಿ ನಮಗೆ ಫಸ್ಟ್ ಟೈಮ್ ನೋಡಿದ್ವಿ. ಇನ್ನು ಮೇಲೆ ಹೋದರೆ ಪೂರ್ತಿಯಾಗಿರುತ್ತಂತೆ ನೋಡಿ. ಅಲ್ಲೆಲ್ಲ ನೋಡ್ಬೋದು ವೈಟ್ ಆಗಿದೆಯಲ್ಲ ಅದು ಫಾಗಿಂದ ಜಾಸ್ತಿ ಫಾಗ್ ಆದರೆ ಆ ಥರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ ಇದು ಸ್ನೋ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಾರಿ ಈ ರೀತಿಯಲ್ಲಿರುತ್ತೆ ಕಂಪ್ಲೀಟಾಗಿ ನೋಡಿ. ಅದಕ್ಕೇ ಹೇಳೋದು ಸ್ನೋ ಬೀಳ್ದರೆ ಇದ್ದರೆ ನಮ್ಗೆ ದಾರಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಆಮೇಲೆ ನೋಡಿ ಕದಂಬಾಸ್ ಈ ರೀತಿಯಲ್ಲಿ ಫುಲ್ ಇದೆ ಐಸು. ಕದಂಬಾಸ್ ಸೀದಾ ಇವಾಗ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಷ್ಟೊತ್ತು ಬೆಟ್ಟದ ಮೇಲೆ ಬರ್ತಾಯಿದ್ರಿ. ಇವಾಗ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ಫಾರೆಸ್ಟ್ ಎಂಟ್ರಿಯಲ್ಲಿ ನಮ್ಮ ಮುಂದೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಗೋವಿಂದ್ ಭಯ್ಯ ಅವರು. ಸೊ ಹೀಗೆ ಹತ್ಕೊಂಡು ಹೋಗ್ತಾ ಇರಬೇಕು. ಇವಾಗ ಕಂಪ್ಲೀಟಾಗಿ ಎಲ್ಲ ಬರೀ ನಾವು ಕಾಡೊಳಗಡೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇವಾಗೆಲ್ಲ ಆಟಮನ್ ಸೀಸನ್ ಆಗಿರೋದ್ರಿಂದ ಎಲ್ಲ ನಮ್ಮ ಮರಗಳಲ್ಲಿ ಎಲೆಗಳಿಲ್ಲ. ಯಾಕಂದರೆ ಸ್ನೋ ಸ್ಟಾರ್ಟ್ ಆಗುತ್ತಲ್ಲ ಅದರಿಂದ ರಸ್ತೆ ಪೂರ್ತಿ ಈ ಥರ ಕಲ್ಲುಗಳೇ ಇದೆ. ಈ ಥರ ಊರ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೀವಿ. ಕಾಡಿಂದ ಸ್ವಲ್ಪ ಬಯಲಿಗೆ ಬಂದಿದ್ದೀವಿ. ಈ ಬಯಲಿಗೆ ಬಂದ ತಕ್ಷಣ ಏನು ಚಂದ ಇದೆ ಗೊತ್ತಾ? ನಿಮಗೂ ತೋರಿಸ್ತೀನಿ ನೋಡ್ರಿ ಏನು ಚಂದ ಇದೆಯಲ್ಲ. ಸೊ ಅಲ್ಲಿ ಹಸು ಮೈಸೂರು ಅಲ್ಲಿ ಕುತ್ಕೊಂಡಿದ್ದಾರೆ. ಅವ್ರ ಹಸುಗಳು ಈ ಕಡೆ ಇದೆ. ಗಂಟೆ ಸೌಂಡ್ ಕಾಣಿಸ್ತಿದ್ಯಾ? ಅಲ್ಲಿದೆ ನೋಡಿ ಒಳಗಡೆ. ಸೊ ಇಷ್ಟೊತ್ತು ಕಲ್ಲು ಕಾಡೊಳಗಡೆ ನಡ್ಕೊಂಡು ಬಂದಂಥ ನಮಗೆ ಎಷ್ಟು ಅದ್ಭುತವಾದಂಥ ಒಂದು ಬಯಲು ಕಾಣಿಸ್ತು ನೋಡಿ. ಆ ಕಡೆ ಬೆಟ್ಟ ಇದೆ, ಅದ್ರ ಫುಲ್ಲು ಸ್ನೋ ಇದೆ. ಸೂರ್ಯ ನೋಡಿ ಫುಲ್ಲು ಏನು ಸಖತ್ತಾಗಿ ಮಿಂಚ್ತಾ ಇದ್ದಾನೆ ಇವತ್ತು.
ಚಳಿ ಅಂತೂ ಇವಾಗ ಆಗ್ತಿಲ್ಲ ಅಷ್ಟೊಂದು, ಯಾಕಂದರೆ ಸೂರ್ಯ ಬಂದ್ಬಿಟ್ಟು ಬಿಸಿಲು ಹಂಗೆ ತಾಗ್ತಿದೆಯಲ್ಲ ನಮಗೆ, ಅದರಿಂದ. ಸೊ ನಾವು 3 ಜನ ಅಷ್ಟೇ ಬಂದಿರೋದು, ಯಾರಿಲ್ಲ. ಅದು ವೀಕ್ ಡೇ ಅಲ್ವಾ, ಇವತ್ತು ಬುಧವಾರ. ಇವತ್ತು ನೆನ್ನೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತಂತೆ ಹೇಳ್ತಿದ್ರು ನಮ್ಮ ಟ್ರಿಪ್ ಲೀಡ್ ಅವರು. ಆಮೇಲೆ ಇವತ್ತು ಜನ ಕಡಿಮೆ ಆಗಿರೋದ್ರಿಂದ ಪೀಕ್ ಹೋದರೆ ಅಲ್ಲೂ ಜನ ಕಡಿಮೆ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲೊಂದು ಹಸು ಮೇಯ್ತಿದೆ ನೋಡಿ, ಇಲ್ಲೇ ಹಂಗೆ ಹೋಗ್ಬಿಟ್ಟು ಹೀಗೇನೆ. ಏನು ಚೆನ್ನಾಗಿದೆಯಲ್ಲ ಜಾಗ, ಅಂತೂ ಸಖತ್ತಾಗಿದೆ. ಬಿಟ್ಟೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಇವಾಗಲೇ ಇಲ್ಲಿ ಜಾಗ ಅಷ್ಟು ಚೆನ್ನಾಗಿದ್ರೆ ಇನ್ನು ಮೇಲೆ ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ ಕದಂಬಾಸ್? ಹತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ದಣಿವೆ ಆಗ್ತಿದೆ, ನೀರೆಲ್ಲ ವಾಟ್ರೆಲ್ಲ ಸೇವ್ ಮಾಡ್ಕೊಳ್ಬೇಕು. ಜಿನೇಶ್ ಅಭಿ ಕೈಸೆ ಟ್ರೆಕ್ಕಿಂಗ್? ಈಸಿ ಏನಾ? ಹಾಂ, ಸ್ವಲ್ಪ ಇವಾಗ ಈಸಿ ಅನಿಸ್ತಿದೆ ನಮಗೆ, ಯಾಕೆಂದರೆ ಗ್ರಾಸ್ ಲ್ಯಾಂಡ್ ಬಂದಿದೆ ಅದರಿಂದ. ಆವಾಗಲೇ ಸಿಕ್ಕಾಪಟ್ಟೆ ಕಲ್ಲಿತ್ತಲ್ಲ, ಇವಾಗ ಆ ಥರ ಯಾವುದೇ ಇಲ್ಲ. ಫುಲ್ಲು ಮೇಲೆ ಸ್ವಲ್ಪ ಈಸಿಯಾಗಿ ಅನಿಸ್ತಿದೆ ಹತ್ಕೊಂಡು ಹೋಗೋಕ್ಕೆ ನಮಗೆ. ಸೊ ಹಂಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮರಗಳು ನೋಡ್ರಿ ಏನು ಎತ್ತರವಾಗಿದೆ, ಒಬ್ಬ ಆಕಾಶ ಮುಟ್ಟುತ್ತೆ. ಏನಿಲ್ಲ ಅಂದರೂ ಒಂದು 50 ಅಡಿ, ಒಂದೊಂದು 100 ಅಡಿ ಮೇಲೆ ಹೋಗುತ್ತೆ, ಎಷ್ಟು ಎತ್ತರವಾಗಿರುತ್ತೆ ಈ ಮರಗಳು. ಸೀದಾ ಹತ್ಕೊಂಡು ಕೆಳಗಡೆ ನಮ್ಮ ಬೇಸ್ ಕ್ಯಾಂಪಿಂದ ಹಂಗೆ ಎಲ್ಲ ಆದ್ಕೊಂಡು ನಮ್ಮ ಹರ್ಗಾವ್ ಅಂತ ನನ್ನ ಜಾಗ ಹೇಳಿದ್ನಲ್ಲ, ಫಸ್ಟ್ ಡೆಸ್ಟಿನೇಷನ್ ನಾವು ರೀಚ್ ಆಗಬೇಕಾಗಿರೋಂಥ ಜಾಗ, ಅಲ್ಲಿಗೆ ನಾವು ಒಂದು ಬೇಸ್ ಕ್ಯಾಂಪ್ಗೆ ಬಂದಿದ್ವಿ, ಹರ್ಗಾವ್ ಬೇಸ್ ಕ್ಯಾಂಪ್ಗೆ. ಇಲ್ಲಿ ನಾನು ಹೇಳ್ದಾಗೆ ಇಲ್ಲಿ ನಾಷ್ಟ ಮಾಡ್ಕೊಳ್ತೀವಿ. ನಾಷ್ಟ ಮಾಡಿಕೊಂಡು ಮತ್ತೆ ಇಲ್ಲಿಂದ ಜುಡಕ ತಲಾಬ್ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತೀವಂತೆ. ಯಾರಿಲ್ಲ, ಬರೀ ಜನಗಳು, ನಾವು ಮಾತ್ರ ಇದ್ದೀವಿ. ಸೊ ನಮ್ಮ ಹುಡುಗರು ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ತಿದ್ದಾರೆ. ಅಂತೂ ಇಂತೂ ಮೊದಲನೇ ಹರ್ಗಾವ್, ನಮ್ಮ ಡೆಸ್ಟಿನೇಷನ್ ಆದಂಥ ಹರ್ಗಾವ್ಗೆ ಬಂದು ತಲುಪಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ರೆಸ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಹತ್ಕೊಂಡು ಸುಸ್ತಾಗೋಗಿದೆ. ಸೊ ಇವೆಲ್ಲ ಟೆಂಟ್ಗಳು, ಇಲ್ಲೇ ಅಡುಗೆ ಮಾಡುವಂಥ ಇದು ನಮ್ಮ ಕ್ಯಾಂಪ್ ಸ್ಟೇ ಎಲ್ಲಿ ಅಂತ ನೋಡಬೇಕು. ಇಲ್ಲಿ ಸುಮಾರು ಒಂದು ಕ್ಯಾಂಪ್ ಸ್ಟೇಗಳಿರ್ತವೆ, ಟೆಂಟ್ ಸ್ಟೇ. ಸೂರ್ಯ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದ್ದಾನೆ, ಆದರೂ ವೆದರ್ ಬಂದ್ಬಿಟ್ಟು ಸಖತ್ತಾಗಿ ಹೊಡಿತಾ ಇದೆ. ಇವಾಗ ನಾವು ವೆಲ್ಕಮ್ ಟು, ನೋಡಿ ಇಲ್ಲಿ ಬೋರ್ಡ್ ಹಾಕ್ತಿದ್ದಾರೆ, ವೆಲ್ಕಮ್ ಟು ಹರ್ಗನ್ ಕ್ಯಾಂಪ್ ಅಂತ. 8,000 ಅಡಿಗಳು ಮೇಲೆ ಬಂದಿದ್ದೀವಿ, ಆಲ್ಮೋಸ್ಟ್ 9,000 ಅಡಿ ಇನ್ನು ಮೇಲೆ ಹೋಗಬೇಕು. ಟೋಟಲ್ ಕೇದಾರ್ಖಾನ್ ಬಂದ್ಬಿಟ್ಟು 12,000 ಇದೆ. ಈ 12,000 ಅಡಿಗಳಲ್ಲಿ ಮೊದಲನೇ ನಮ್ಮ ಬೇಸ್ ಕ್ಯಾಂಪ್ ಆದಂಥ 8,900 ಅಡಿಗಳ ಮೇಲೆ ಹರ್ಗಾನ್ ಕ್ಯಾಂಪಲ್ಲಿ ಬಂದಿದ್ದೀವಿ. ನಮ್ಮದು ಇದಲ್ಲ ಅಂತ ಹೇಳಿದರು, ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಟ್ರಿಪ್ ಮೈ ಸೋಲ್ ಅಂತ ಆರ್ಗನೈಸ್ ಮಾಡಿರೋಂಥವ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಡ್ಕೊಂಡು. ಇಲ್ಲಿ ಬೇರೆ ಕ್ಯಾಂಪ್ ಅವರು, ಪ್ರತಿಯೊಂದು ಕ್ಯಾಂಪು ಯಾರ್ಯಾರು ಅಸೈನ್ ಮಾಡಿರ್ತಾರೆ ನಾವು ಎಲ್ಲಿ ಹೋಗಬೇಕು ಅಲ್ಲೇ ಹೋಗಬೇಕು, ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಮಗೆ ಊಟ ಕೊಡುವಂಥದ್ದು ಟ್ರಿಪ್ ಮೈ ಸೋಲ್ ಅವರು ನಮಗೆ ಊಟ ಕೊಡೋದು. ಅಲ್ಲಿಗೆ ಹೋಗ್ಬಿಡೋಣ ಸೀದಾ. ನನಗಂತೂ ಸಿಕ್ಕಾಪಟ್ಟೆ ಹಸಿತಿದೆ ನೋಡಿ. ಇಲ್ಲಿ ಸ್ನೋ ಇದೆ ಕಣ್ರಿ, ಆ ಬಿಸಿಲಿಗೆ ಯಾವ ರೀತಿಯಲ್ಲಿ ಶೈನ್ ಹೊಡಿತಿದೆ ನೋಡಿ, ಕಲ್ಲಿದ್ದಂಗಿದೆ. ಹೋಗೋಣ. ಟ್ರಿಪ್ ಮೈ ಸೋಲ್ ಅವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಟ್ರಿಪ್ ಮೈ ಸೋಲ್ ಅಂತ. ಸೊ ಅಲ್ಲಿ ಹೋಗೋಣ. ಗ್ಲಾಡ್ ಯು ಆರ್ ಅಟ್ ಹರ್ಗಾನ್ ಕ್ಯಾಂಪ್, ಟ್ರಿಪ್ ಮೈ ಸೋಲ್. ಹೌದಪ್ಪ ಹೌದು. ಅಂತೂ ಇಂತೂ ಹತ್ಕೊಂಡು ಸೀದಾ ಕೆಳಗಡೆ ಬೇಸ್ ಕ್ಯಾಂಪಿಂದ, ಸಾಂಕ್ರಿ ಬೇಸ್ ಕ್ಯಾಂಪಿಂದ ಹರ್ಗಾನ್ ಕ್ಯಾಂಪ್ಗೆ ಬಂದು ತಲುಪಿದ್ವಿ. ನಮ್ಮ ಕ್ಯಾಂಪ್ಗೆ ಹೋಗ್ಬಿಡೋಣ, ಟ್ರಿಪ್ ಮೈ ಸೋಲ್ ಅವ್ರಿಗೆ ನೋಡಬೇಕು ನಮಗೋಸ್ಕರ ಲಂಚ್ಗೆ ಏನು ಮಾಡಿದ್ದಾರೆ ಅಂತ. ಬೆಳಗ್ಗೆ ಬ್ರೆಡ್ಡು ಜಾಮ್ ಕೊಟ್ಟಿದ್ರು, ಆಮೇಲೆ ಕೆಲಾಕ್ಸ್ ಹಾಕಿ ಹಾಲು ಕೊಟ್ಟಿದ್ರು, ಅಷ್ಟೇ ಲಂಚು ನಮ್ಮದು. ಅದು ಬ್ರೇಕ್ಫಾಸ್ಟ್ ನಮ್ಮದು. ನಮ್ಮವರು ಹಿಂದೆ ಉಳ್ಕೊಂಬಿಟ್ರು, ನಾನು ಹೊಟ್ಟೆ ಹಸಿತೀರ ಅಂತ ಬೇಗ ಬಂದ್ಬಿಟ್ಟೆ. ಆವಾಗಲೇ ನಮ್ಮ ಜೊತೆಲಿ ಬಂದಿದ್ದವು ನೀವು ನೋಡ್ರೆ, ಇವಾಗ ಇಲ್ಲಿದ್ದಾನೆ. ಏಯ್, ಸೊ ನಮಗೆ ಉಳ್ಕೊಳ್ಳೋಕ್ಕೆ ಸದ್ಯಕ್ಕೆ ಇವಾಗ ರೆಸ್ಟ್ ಮಾಡೋಕ್ಕೆ ಒಂದು ಟೆಂಟ್ ಕೊಟ್ಟಿದ್ದಾರೆ. ಇದು ಏನಾ? ಓಕೆ, ನಮಗೆ ಊಟ ರೆಡಿ ಇದೆ, ಬಿಸಿ ಬಿಸಿ ಇದೆ. ಬಂದ ತಕ್ಷಣವೇ ನಮಗೆ ಅನ್ನ ಮತ್ತು ಸೈಡ್ಗೆ ಈ ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಪಾಪಡ್ ಇಕ್ಕಿದ್ದಾರೆ. ಇದ್ರ ಜೊತೆಗೆ ದಾಲ್ ರೆಡಿ ಮಾಡಿದಾರಂತೆ. ಯಾ ಹೇ ಕರಿ
ಓಕೆ. ಸೊ ಚಾವಲ್ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಪರವಾಗಿಲ್ಲ, ಚೆನ್ನಾಗಿದೆ. ಇದು ಒಂಥರ ಡಿಫರೆಂಟ್ ಆಗಿದೆ. ಪರವಾಗಿಲ್ಲ ಕಣ್ರಿ, ಚೆನ್ನಾಗೇ ಮಾಡಿದ್ದೀರ. ಸೊ ನಮ್ಮ ಲಂಚ್ ಮುಗಿಸ್ಕೊಳ್ಳೋಣ ಈಗ. ಚೆನ್ನಾಗಿ ಊಟ ಮಾಡಬೇಕು, ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಾದ್ರೆ ಎನರ್ಜಿ ಬೇಕಲ್ವಾ, ಅದಕ್ಕೆ. ಕದಂಬಾಸ್ ಊಟ ಎಲ್ಲ ಮಾಡಾಯಿತು, ಸಿಕ್ಕಾಪಟ್ಟೆ ನಿದ್ದೆ ಬಂತು, ಚೆನ್ನಾಗಿ ನಿದ್ದೆ ಮಾಡಿದೆ ಟೆಂಟಲ್ಲಿ. ಸೊ ಇವಾಗ ಜುಡಕತಲ ಬೇಡ, ಬೇಸ್ ಕ್ಯಾಂಪ್ ಹೋಗೋಣ ಅಂತ ಹೇಳ್ತಿದ್ದಾರೆ. ನಾಳೆ ಜುಡಕತಲಬ್ ಹೋಗೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನಿದ್ದೆ ಬಂತು, ಆರಾಮಾಗಿ ನಿದ್ದೆ ಮಾಡಿದೆ. ಊಟ ಪರವಾಗಿಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ರಿ ನಾವು. ಇಲ್ಲಿ ಊಟ ಸಿಗೋದೇ ಹೆಚ್ಚು. ಸೊ ಜಿನೇಶ್ ಬಾಯ್ ಕ್ಯಾ ಶೂಟ್ ಕಿಯಾ ಸಬಿ ಅವರೆಲ್ಲ ಶೂಟ್ ಮಾಡ್ಕೊಂಡ್ಬಂದ್ರು ಆಚೆ ಹೋಗ್ಬಿಟ್ಟು. ಸೊ ನಾವು ಟೆಂಟಲ್ಲಿ ಬಿತ್ಕೊಂಡಿದ್ದೀವಿ. ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಇವಾಗ ನಮ್ಮ ಇದು ಕೇದಾರ್ಕಂಠ ಬೇಸ್ ಕ್ಯಾಂಪ್ಗೆ ಇವಾಗ ಹೋಗಬೇಕು. 2 ಕಿಲೋಮೀಟ್ರ್ ಅಂತ ಇಲ್ಲಿಂದ. ಸೊ 2 ಕಿಲೋಮೀಟ್ರು ಸಂಜೆ ಅಷ್ಟರಲ್ಲಿ ನಾವು ರೀಚ್ ಆಗಬೇಕು. ನಾಳೆ ಸನ್ರೈಸ್ ನೋಡಬೇಕು ಕೇದಾರ್ಕಂಠ ಪೀಕಿಂದ, ಅದು ನಿಮಗೂ ತೋರಿಸ್ಬೇಕು. ಹೆಂಗಿರುತ್ತೆ ಗೊತ್ತಾ ಹಿಮಾಲಯದಲ್ಲಿ ಸನ್ರೈಸು, ಸಖತ್ತಾಗಿರುತ್ತೆ. ಸೊ ಅದೆಲ್ಲ ಲೈಫ್ ಟೈಮಲ್ಲಿ ಒಂದು ಸಲ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹಿಮಾಲಯದಲ್ಲಿ ಸನ್ರೈಸ್ ಅಂದರೆ ಅದು ನೀವು ನೋಡಬೇಕು. ಸರಿ, ರೆಡಿ ಆಗೋಣ. ಬ್ಯಾಕ್ ಪ್ಯಾಕು ಇವಾಗ ಸೀದಾ ಬೇಸ್ ಕ್ಯಾಂಪ್ಗೆ ಹೊರಡೋದೆ. ಚೆನ್ನಾಗಿ ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಹೇಳಿದ್ನಲ್ಲ ಬೇಸ್ ಕ್ಯಾಂಪ್ಗೆ, ಕೇದಾರ್ಕಂಠ ಬೇಸ್ ಕ್ಯಾಂಪ್ಗೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕದಂಬಾಸ್. ಇಲ್ಲಿಂದ ವ್ಯೂ ನೋಡ್ಬೇಕು ಕದಂಬಾಸ್, ನೀವು ಏನು ಚೆನ್ನಾಗಿದೆ ನೋಡಿ. ಫುಲ್ಲು ಅಲ್ಲೆಲ್ಲನೂ ಹಿಮಾಲಯ ಬೆಟ್ಟಗಳು, ಸ್ನೋ ಕ್ಯಾಪ್ ಮೌಂಟೇನ್ಸು ನೀವು ನೋಡ್ಬೋದು. ಅಲ್ಲಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ. ಇನ್ನು ಮೇಲೆ ಎತ್ತರದಲ್ಲಿ ಹೋದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಮಂಜಿನಿಂದ ಕೂಡಿರುವಂಥ ಪರ್ವತಗಳು ನೋಡಿ ಯಾವ ರೀತಿಯಲ್ಲಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ವ್ಯೂ ಸಖತ್ತಾಗಿದೆಯಲ್ಲ. ಸೊ ಆ್ಯಕ್ಚುಲಿ ನೈಟ್ ಇಲ್ಲೇ ಸ್ಟೇ ಮಾಡೋಣ ಅಂತ ಹೇಳಿದರು. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಒಂದು ಟೆಂಟಲ್ಲಿ. ನಾವೇನು ಅಂದ್ಕೊಂಡ್ರಿ, ಇಲ್ಲೇ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಇನ್ನೂ 2 ಕಿಲೋಮೀಟ್ರು ಮೇಲೆ ಹತ್ಕೊಂಡು ಹೋದರೆ ನಾವು ಕೇದಾರ್ಕಂಠ ಆ್ಯಕ್ಚುಯಲ್ ಬೇಸ್ ಕ್ಯಾಂಪ್ಗೆ ನಾವು ಹೋಗ್ಬಿಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳಿ ನಾವೆಲ್ಲ ಪ್ಲ್ಯಾನ್ ಮಾಡಿ ಇವಾಗ ಅಲ್ಲಿಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ದೀವಿ. ಸೊ ಇನ್ನೊಂದು ಸಲ ವ್ಯೂ ನೋಡಿಕೊಂಡು ಸೊ ಸೀದಾ ಮೇಲೆ ಹೋಗ್ಬಿಡೋಣ. ಇದೇ ಥರ ಇನ್ನೂ ಚೆನ್ನಾಗಿ ವ್ಯೂ ಸಿಗುತ್ತೆ. ಫುಲ್ಲು ಹಿಮಾಲಯ ಬೆಟ್ಟಗಳು, ಯಮುನೋತ್ರಿ, ಗಂಗೋತ್ರಿ, ಆ ಕಡೆ ಎಲ್ಲ ಏನು ಬೆಟ್ಟಗಳಿದೆಯಲ್ಲ ಆ ಒಂದು ಶಿಖರಗಳು, ಅದನ್ನೆಲ್ಲ ನಾವು ನೋಡ್ಬೋದು. ಸೊ ಹಂಗೆ ಇವಾಗ ಹೋಗ್ತಾ ಇರೋಣ. ಕಾಡೊಳಗಡೆ ಮತ್ತೆ ಎಂಟ್ರಿ ಹಾಕ್ಕೊಂಡು ನಡ್ಕೊಂಡು ಹೋಗಬೇಕು. ಜಿನೇಶ್ ಜಿ ಅವರು ಮುಂದೆ ಹೋಗಿ ನಡ್ಕೊಂಡು ಹೋಗ್ತಿದ್ದಾರೆ. ಜಿನೇಶ್ ಜಿ ಸ್ಟಾರ್ಟ್ ಕಿಯಾ, ಚಲ್ ಸಕ್ತೆ? ವಿ ಕ್ಯಾನ್ ಡೂ ಇಟ್. ಸೊ ನಾಳೆ ಮಾರ್ನಿಂಗ್ ಅಷ್ಟರಲ್ಲಿ ನಾವು ಸಮ್ಮಿಟ್ನ ನಾವು ರೀಚ್ ಆಗೋಣ ಅನ್ನೋ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಚಲ್ತೆ? ಯಾ ಚಲ್ತೆ ಸಿ ಚಲೋ. हमसे जीत न पाए बढ़े चलो. हाँ कोई हमसे जीत न पाए बढ़े चलो. एक दिन में बेस कैंप पहुंच जाए बढ़े. ಒಂದೇ ದಿನದಲ್ಲಿ ಬೇಸ್ ಕ್ಯಾಂಪ್ ಹೋಗ್ಬೇಕು ಅಂತ ಹಾಡು ಹೇಳ್ಕೊಂಡು ಹೋಗ್ತಿದ್ದಾರೆ ಜೋಶಲ್ಲಿ ಸತ್ಯಂ ಜಿ ಅವರು. Yeah, and we will choose a shortcut. This is a long cut and this is a shortcut. ಹಾಂ. Yeah. ಸೊ ಹತ್ಕೊಂಡು ಹೋಗೋಣ. ಬನ್ನಿ ಕದಂಬಸ್, ನನ್ನ ಜೊತೆಲಿ ನೀವು ಹತ್ತಾ ಇದ್ರ ಕೇದಾರ್ಕಂಠ ಟ್ರೆಕ್ಕಿಂಗ್, ಕೇದಾರ್ಕಂಠ ಪೀಕ್ ಹೋಗ್ಬಿಟ್ಟು ಒಂದು ಅದ್ಭುತವಾದಂಥ ವ್ಯೂನ ಆನಂದಿಸೋಣ. ಇವರೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಸಮ್ಮಿಟ್ ಮುಗಿಸ್ಕೊಂಡು ಬೇಸ್ ಕ್ಯಾಂಪಿಂದ ಸೀದಾ ಇವಾಗ ಕೆಳಗಡೆ ಸಾಂಕ್ರಿಗೆ ಹೋಗ್ತಿದ್ದಾರೆ. ನಾವಿವಾಗ ಹೋಗ್ತಾ ಇದ್ದೀವಿ. ಇವಾಗ ಮಧ್ಯಾಹ್ನ 2:30 ಆಗಿದೆ. ಇವರೆಲ್ಲ ಕೆಳಗಡೆ ಬರ್ತಿದ್ದಾರೆ, ನಾವೆಲ್ಲ ಮೇಲ್ಗಡೆ ಹೋಗ್ತಾಯಿದ್ದೀವಿ. ಇವಾಗ ಜನ ಎಲ್ಲನೂ ಬೇಸ್ ಕ್ಯಾಂಪಿಂದ ಕೆಳಗಡೆ ಬರ್ತಿದ್ದಾರೆ. ಸೊ ಇವ್ರನ್ನೂ ಕೇಳಬೇಕು ಹೇಗಿತ್ತು ಅನುಭವ ಏನಂತ. ಹೌ ವಾಸ್ ದ ಟ್ರೆಕ್ಕಿಂಗ್? Extremely good experience. ಓಕೆ, ಯು ವಿಟ್ನೆಸ್ ದ ಸನ್ರೈಸ್? Yeah. ಸೊ ದೆನ್ ಐ ವಿಟ್. You have to leave early. Yeah, I'm planning for early as possible. 2 or 2:30. 2 or 2:30. You'll witness snow leopard too there. Snow leopards. Maybe there is chances. You witnessed it then? Don't say lie. If there is... No, there will be no snow leopard. Then snow leopard will witness the black leopard. Yeah, let's see. Try to reach by 6:30. 6:30? Okay then. Thank you. ಸೀದಾ ಟ್ರೆಕ್ಕಿಂಗ್ ಮಾಡ್ಕೊಂಡು ಒಂದು ಜಾಗಕ್ಕೆ ಬಂದೆ ಕದಂಬಾಸ್. ಸೊ ಇಲ್ಲೆಲ್ಲ ಮಂಜು ನೋಡಿ ಯಾವ ರೀತಿಯಲ್ಲಿ ಬಿದ್ದಿದೆ ಮರದ ಮೇಲೆ ಅಲ್ವಾ. ಆ ಕಡೆ ಹಂಗೆ ಜನಗಳೆಲ್ಲ ಹತ್ಕೊಂಡು ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ರು. ನಮ್ಮವರು ಇನ್ನೂ ಹಿಂದೆ ಉಳ್ಕೊಂಬಿಟ್ಟಿದ್ದಾರೆ.
ನಾನು ಸ್ವಲ್ಪ ಬೇಗ ಬಂದುಬಿಟ್ಟೆ. ಬೇಗ ಬಂದಮೇಲೆ ಇಲ್ಲೇ ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ರೆಸ್ಟ್ ಮಾಡೋ ಜಾಗ ನೋಡಿ ಯಾವ ರೀತಿಯಲ್ಲಿದೆ, ಎಲ್ಲ ಸ್ನೋ ಬಿದ್ದುಕೊಂಡು ಸಖತ್ತಾಗಿದೆಯಲ್ಲ ಕದಂಬಾಸ್. ಈ ಕಡೆ ಮರದ ಮೇಲೆಲ್ಲ ಸ್ನೋ ಬಿದ್ದಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಇದು ನೋಡಿ ಫ್ರೆಶ್ ಸ್ನೋ. ಇದು ಫಸ್ಟ್ ಮೊದಲನೇ ಬಾರಿಗೆ ಬೀಳುತ್ತಲ್ಲ ಆ ಒಂದು ಸ್ನೋ ಇದು. ಸೊ ನಾವು ಡಿಸೆಂಬರ್ನ ಮೊದಲನೇ ಸ್ನೋನ ನೋಡ್ತಾ ಇದ್ದೀವಿ. ಇನ್ನು ಬೇಸ್ ಕ್ಯಾಂಪಲ್ಲಿ ಅಲ್ಲೂ ಕೂಡ ಸ್ನೋನ ಕಾಣ್ಬೋದು. ಆಮೇಲೆ ಪೀಕ್ ಹೋದರೆ ಸಿಕ್ಕಾಪಟ್ಟೆ ಸ್ನೋ ಇರುತ್ತೆ. ನನಗಂತೂ ಯಾವಾಗ ಪೀಕ್ ಹೋಗ್ತೀನಿ, ಯಾವಾಗ ಸ್ನೋನ ನೋಡ್ತೀನಿ ಅಂತ ಆಸೆ ಆಗ್ತಿದೆ. ಇಲ್ಲೇ ಇಷ್ಟೊಂದು ಚೆನ್ನಾಗಿದೆ ಕದಂಬಾಸ್, ನೋಡಿ ಯಾವ ರೀತಿಯಲ್ಲಿ ಇದೆಯಲ್ಲ, ಸಖತ್ತಾಗಿದೆಯಲ್ಲ. ಮತ್ತು ಇನ್ನು ಬೇಸ್ ಕ್ಯಾಂಪಲ್ಲಿ ಮತ್ತು ಇನ್ನು ಪೀಕಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಎತ್ತರದಾದಂಥ ಪರ್ವತಗಳು ಸಾಲಾಗಿರುತ್ತೆ. ಎಲ್ಲಿ ನೋಡ್ರು ಬರೀ ಪರ್ವತಗಳು, ಹಿಮ ಇರುತ್ತೆ. ಆ ಸೌಂದರ್ಯನ ಕಣ್ ತುಂಬ್ಕೊಳ್ಳೋಕ್ಕೆ 2 ಕಣ್ಣು ಸಾಲದು ಅಂತ ಹೇಳಬೇಕು. ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ನಮ್ಮವ್ರು ಬರೋವರೆಗೂ. ಅವ್ರು ಇನ್ನೂ ಎಲ್ಲಿ ಬರ್ತಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಬೇಗ ಹಂಗೆ ನಡ್ಕೊಂಡು ಬಂದುಬಿಟ್ಟೆ. ಅವ್ರು ರೆಸ್ಟ್ ಮಾಡ್ತಿರ್ಬೇಕು. ನೋಡೋಣ, ಕಾಯೋಣ ಅವ್ರಿಗೋಸ್ಕರ. ಹಾಂ ತಣ್ಣಗಿದೆ ಹಂಗೇನೆ. ಫ್ರಿಜ್ಜಲ್ಲಿ ನಾವು ಐಸಲ್ಲಿ ತೆಗಿತೀವಲ್ಲ ಹಾಗೆ ಇದೆ. ಇದು ಸ್ವಲ್ಪ ಗಟ್ಟಿದೆ ಯಾಕೋ. ಮಂಜುಗಡ್ಡೆ ಮೇಲೆ ಆಗಿಬಿಟ್ಟಿದೆ. ಅದರೊಳಗಡೆ ಗ್ಯಾಪ್ ಮಾಡಿಕೊಂಡು ನೀರು ಹೋಗ್ತಾ ಇದೆ. ಈ ಥರ ಮೇಲೆ ಅಲ್ಲಿ ಜುಡಕ ತಲಾಬ್ ಅಂತ ಒಂದು ಜಾಗ ಹೇಳಿದ್ನಲ್ಲ, ಅಲ್ಲಿ ಫ್ರೋಝನ್ ಲೇಕೇ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲೇ ಈ ಥರ ನೀರೆಲ್ಲ ಮಂಜು ಕಟ್ಕೊಂಡಿದ್ರೆ ಇನ್ನೂ ಒಂದು ಲೇಕು ಫ್ರೋಝನ್ ಆಗೋಗಿರೋ ನೋಡೋಕೆ ಇನ್ನೂ ಯಾವ ಥರ ಇರ್ಬೋದು. ಸೊ ಅದನ್ನೆಲ್ಲ ನೋಡ್ತೀನಿ, ಹಂಗೆ ನೀವು ವೀಡಿಯೋನೂ ನೋಡ್ತೀರಿ. ಸೊ ಇನ್ನೇನು ಬೇಸ್ ಕ್ಯಾಂಪ್ ಹತ್ತತ್ರ ಬರ್ತಾಯಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲನೂ ಮಂಜಿದೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಇಲ್ಲೆಲ್ಲನೂ ಮಂಜಿದೆ. ಹಾಗೆ ಸೀದಾ ಅಲ್ಲಿಂದ ಕಾಡೊಳಗಡೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗೈಡು ಆವಾಗಲೇ ನಾವು ಫ್ರಂಟಲ್ಲಿ ಬಂದಿದ್ರಿ, ಇವಾಗ ನಮ್ಮನ್ನೇ ಬಿಟ್ಬಿಟ್ಟು ಅಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವು ಹಿಂದೆ ಆಗೋದ್ರಿ. ಸ್ವಲ್ಪ ಬೇಗ ಸೀದಾ ಹತ್ಕೊಂಡು ನಾವು ಅವ್ರ ಜೊತೆಲಿ ಹೋಗಿ ಸೇರ್ಕೊಳ್ಳೋಣ ಅಲ್ವಾ ಕದಂಬಾಸ್? ಬನ್ನಿ ಹೋಗೋಣ ಹತ್ಕೊಂಡು.